Okay, let us see the next concept, pointer to pointer. Pointer to pointer. So previous class ಏನು ಪಾಯಿಂಟರ್ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ನ ನೋಡ್ದೋ. ಓಕೆನಾ, ಪಾಯಿಂಟರ್ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಓಕೆ, ಆಫ್ ಸೇಮ್ ಡೇಟಾ ಅಡ್ರೆಸ್ನ ಸ್ಟೋರ್ ಮಾಡೋದಕ್ಕೆ. ಇಲ್ಲಿ ಪಾಯಿಂಟರ್ ಟು ಪಾಯಿಂಟರ್ ಅಂತ ಹೇಳ್ತೀವಿ. ಏನದು ಪಾಯಿಂಟರ್ ಟು ಪಾಯಿಂಟರ್ ಅಂತ ಅಂದರೆ ಕಾನ್ಸೆಪ್ಟ್ ಇಷ್ಟೇ, ಒಂದು ಪಾಯಿಂಟರ್ ವೇರಿಯಬಲ್ ಇನ್ನೊಂದು ವೇರಿಯಬಲ್ ಅಡ್ರೆಸ್ನ ಸ್ಟೋರ್ ಮಾಡುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಇಂಟೀಜರ್ ಎ ಇಸ್ ಈಕ್ವಲ್ ಟು 10 ಅಂತ ಅನ್ಕೋಣ. ಅವಾಗ ಏನಾಗುತ್ತೆ, ಎ ಅಂತ ಒಂದು ಮೆಮೊರಿ ಬ್ಲಾಕು, 1000 ಅಂತ ಒಂದು ಅಡ್ರೆಸ್ಸು, ಸೊ 10 ಅಂತ ಸ್ಟೋರ್ ಆಯಿತು. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇಂಟೀಜರ್ ಸ್ಟಾರ್ PTR1 ಅಂತ ಅನ್ಕೋಣ. ಅವಾಗ ಏನಾಗುತ್ತೆ, ಸೊ PTR1 ಅಂತ ಕ್ರಿಯೇಟ್ ಆಗಿದೆ. ಸೊ ಇದಕ್ಕೆ ಇದಾದ ಅಡ್ರೆಸ್ ಇದೆ. ನೆಕ್ಸ್ಟ್ ನಾನೇನು ಮಾಡ್ತೀನಿ, PTR1 ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎ ಅಡ್ರೆಸ್ ಏನು 1000 ಅಂತ ಸ್ಟೋರ್ ಮಾಡ್ತೀನಿ. ಪಾಯಿಂಟರ್ ವೇರಿಯಬಲ್ ಏನು, ಪಾಯಿಂಟರ್ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಆಫ್ ಸೇಮ್ ಡೇಟಾ ಟೈಪ್. ಅದು ಪಾಯಿಂಟರ್ ಟು ಪಾಯಿಂಟರ್ ಅಂತ ಅಂದರೆ ಐ ಕ್ಯಾನ್ ಕ್ರಿಯೇಟ್ ಅನ್ ಅನದರ್ ಪಾಯಿಂಟರ್ ವೇರಿಯಬಲ್ ಇಂಟೀಜರ್ ಸ್ಟಾರ್ PTR2 ಅಂತ ಅನ್ನೋಣ. ದಿಸ್ ದ ಪಾಯಿಂಟರ್ ಟು ಪಾಯಿಂಟರ್. 2 ಸಲ ಸ್ಟಾರ್ನ ಯೂಸ್ ಮಾಡೋಕ್ಕಾಗುತ್ತೆ. ದಿಸ್ ದ ಪಾಯಿಂಟರ್ ಟು ಪಾಯಿಂಟರ್. ಇಲ್ಲೇನಾಗುತ್ತೆ, ದಿಸ್ ಇಸ್ ಆಲ್ಸೋ ಕ್ರಿಯೇಟ್ಸ್ ದ ಮೆಮೊರಿ ಬ್ಲಾಕ್. 3000 ಅಡ್ರೆಸ್ಸಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೋಣ. ಇಲ್ಲಿ ನಾವೇನು ಸ್ಟೋರ್ ಮಾಡಬೇಕು ಅಂತಂದರೆ ಇಟ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ಅನದರ್ ಪಾಯಿಂಟರ್ ವೇರಿಯಬಲ್. ಇನ್ನೊಂದು ಪಾಯಿಂಟರ್ ವೇರಿಯಬಲ್ ಅಡ್ರೆಸ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಪಾಯಿಂಟರ್ ಟು ಪಾಯಿಂಟರ್. ಅದನ್ನು ನಾವು ಪಾಯಿಂಟರ್ ಟು ಪಾಯಿಂಟರ್ ಅಂತ ಅನ್ನೋದು. ಓಕೆನಾ, ಎ ಪಾಯಿಂಟರ್ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ಪಾಯಿಂಟರ್ ವೇರಿಯಬಲ್. ಅಂದರೆ ಇಲ್ಲಿ ನೋಡಿ, ಸೊ PTR2 ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ PTR1. PTR1 ಅಡ್ರೆಸ್ನ ನಾವು ಇಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಪಾಯಿಂಟರ್ ಟು ಪಾಯಿಂಟರ್ ಅಂತ. ಇದನ್ನು ನಾವು ಪಾಯಿಂಟರ್ ಟು ಪಾಯಿಂಟರ್ ಅಂತ ಹೇಳೋದು. ದಿಸ್ ಇಸ್ ದ ಪಾಯಿಂಟರ್ ಟು ಪಾಯಿಂಟರ್. ಎ ಪಾಯಿಂಟರ್ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ಪಾಯಿಂಟರ್ ವೇರಿಯಬಲ್ ಆಫ್ ಸೇಮ್ ಡೇಟಾ ಟೈಪ್. ಓಕೆನಾ, ಸರಿ. ಹಾಗಾದ್ರೆ ಪಾಯಿಂಟರ್ ವೇರಿಯಬಲ್, ಪಾಯಿಂಟರ್ ಟು ಪಾಯಿಂಟರ್ ಹೆಂಗೆ ಕ್ರಿಯೇಟ್ ಮಾಡೋದು, ಲೈಕ್ ದಿಸ್, ಇಂಟೀಜರ್ ಸ್ಟಾರ್ PTR ಅಂದರೆ ಪಾಯಿಂಟರ್ ವೇರಿಯಬಲ್ ನೇಮ್ ಈ ಥರ ಕೊಡ್ತೀವಿ. ಓಕೆನಾ, ಸೊ ಅದಕ್ಕೆ ನಾವು ಸಿಂಟ್ಯಾಕ್ಸ್ ಹೆಂಗೆ ಅಂತಂದರೆ ಸರಿ ನೋಡೋಣ. ಸೊ ಸಿಂಟ್ಯಾಕ್ಸ್ ಆಸ್ ಯೂಶುವಲ್ ಡೇಟಾ ಟೈಪ್ ಸ್ಪೇಸ್ ಸ್ಟಾರ್ ಪಾಯಿಂಟರ್ ವೇರಿಯಬಲ್ ನೇಮ್ ಸೆಮಿಕೋಲನ್. ಸೊ ಎಕ್ಸಾಂಪಲ್ ಇದು. ಓಕೆನಾ, ಸೊ ದಿಸ್ ದ ಎಕ್ಸಾಂಪಲ್. ಓಕೆ, ದಿಸ್ ಇಸ್ ದ ಪಾಯಿಂಟರ್ ಟು ಪಾಯಿಂಟರ್. ಹಾಗಾದ್ರೆ ಇದ್ರ ಮೇಲೆ ಒಂದು ಪ್ರೋಗ್ರಾಮ್ನ ನೋಡೋಣ, ಅಂದರೆ ಹೇಗೆ ವರ್ಕ್ ಆಗುತ್ತೆ ನಮಗೆ. ಸೊ ಪ್ರೀವಿಯಸ್ ಹಿಂಗೆ ಪಾಯಿಂಟರ್ಸ್ ಮೇಲೆ ಒಂದು ಪ್ರೋಗ್ರಾಮ್ನ ನೋಡ್ದು, ಸೊ ಅದನ್ನು ನೋಡೋಣ. ಪಾಯಿಂಟರ್ ಟು ಪಾಯಿಂಟರ್ ಮೇಲೆ ಒಂದು ಪ್ರೋಗ್ರಾಮ್ನ ನೋಡೋಣ, ಸೊ ಹೇಗೆ ವರ್ಕ್ ಆಗುತ್ತೆ ಅಂತ. ಆಸ್ ಯೂಶುವಲ್ ವಿ ಸ್ಟಾರ್ಟ್ ಫ್ರಮ್ ವಾಯ್ಡ್ ಮೈನ್. ಸೊ ವಾಯ್ಡ್ ಮೈನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇಂಟೀಜರ್ ಎ ಇಸ್ ಈಕ್ವಲ್ ಟು 10 ಅಂತ ಅನ್ಕೋಣ. ಸೊ ಅವಾಗ ಏನಾಗುತ್ತೆ, ಎ ಅಂತ ಒಂದು ಮೆಮೊರಿ ಬ್ಲಾಕ್, 1000 ಅಂತ ಒಂದು ಅಡ್ರೆಸ್. ನೆಕ್ಸ್ಟು ಇಂಟೀಜರ್ ಸ್ಟಾರ್ PTR1. ಅವಾಗ ಏನಾಗುತ್ತೆ, PTR1 ಅಂತ ಒಂದು ಮೆಮೊರಿ ಬ್ಲಾಕ್ 2000. ಇಲ್ಲೇನು ಮಾಡ್ತೀನಿ, PTR1 ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎ ಅಡ್ರೆಸ್ ಏನು 1000. ಸೊ ಇಲ್ಲಿ 10 ಅಂತ ಸ್ಟೋರ್ ಆಗಿದೆ. ಇದಿಷ್ಟಿದೆ. ನೆಕ್ಸ್ಟ್ ಐ ವಿಲ್ ಕ್ರಿಯೇಟ್ ಸೊ ಇಂಟೀಜರ್ ಸ್ಟಾರ್ PTR2. ಅವಾಗ ಏನಾಗುತ್ತೆ, ಸೊ PTR2 ಕ್ರಿಯೇಟ್ ಆಗುತ್ತೆ 3000 ಅಂತ ಅನ್ಕೋಣ. ನೆಕ್ಸ್ಟ್ PTR2 ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ PTR1 ಅಡ್ರೆಸ್ನ ಸ್ಟೋರ್ ಮಾಡ್ತೀನಿ, ಅಂದರೆ 2000. ಇವಾಗ ನೋಡಿ, ಈ ಅಡ್ರೆಸ್ ಒಂದು ಸಾಕು ನಂಗೆ. ಅಂದರೆ ಪಾಯಿಂಟರ್ ವೇರಿಯಬಲ್ PTR2 ಇಂದ ಇಲ್ಲಿರೋ ವ್ಯಾಲ್ಯೂನ ನಾನು ಆಕ್ಸೆಸ್ ಮಾಡ್ಬೋದು. PTR2 ಇಂದ ಇಲ್ಲಿರೋ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಇವಾಗ ಇಲ್ಲಿರೋದನ್ನ ಆಕ್ಸೆಸ್ ಮಾಡ್ತೀನಿ ನೋಡಿ. printf /n a is equal to %d, ಸ್ಟಾರ್ PTR1. ಅವಾಗೇನಾಗುತ್ತೆ, PTR1 ಅಂದ್ರೆ ಏನು 1000, ಕಂಟೆಂಟ್ ಆಫ್ 1000 ಏನು 10 ಅಂತ ಪ್ರಿಂಟ್ ಆಗುತ್ತೆ ನಮಗೆ. ಸೊ a is equal to 10 ಅಂತ ಬರುತ್ತೆ. ಓಕೆನಾ, ನೆಕ್ಸ್ಟ್ ಸೊ printf /n a is equal to %d, ಸ್ಟಾರ್ PTR2. ಸ್ಟಾರ್ PTR2. ಇವಾಗ ನೋಡಿ ಇಲ್ಲಿ PTR2 ಅಂದ್ರೆ ಏನು 2000 ಅಂತ. PTR2 ಅಂದರೆ 2000. ಸ್ಟಾರ್ PTR2 ಅಂತಂದರೆ ಸ್ಟಾರ್ 2000 ಒಳಗಡೆ ಏನಿದೆ 1000 ಅಂತ ಇದೆ. ಅಂದರೆ ಒಂದು ಸ್ಟಾರು 1000 ಅಂತ ಇದೆ. ಅಗೇನ್ ಇನ್ನೊಂದು ಸ್ಟಾರ್ 1000 ಅಂತ ಅಂದರೆ ಕಂಟೆಂಟ್ ಆಫ್ 1000 ಒಳಗಡೆ ಏನಿದೆ 10 ಅಂತ ಇದೆ. ಸೊ ಇಲ್ಲೂ ಕೂಡ ಸೇಮ್ ವ್ಯಾಲ್ಯೂ ಬರುತ್ತೆ. ಓಕೆನಾ, ಈಗ PTR ಅಂದರೆ ಏನು, PTR2 ಅಂದರೆ ಏನು 2000. ಸ್ಟಾರ್ 2000 ಅಂದರೆ ಏನು ಅಂದರೆ ಕಂಟೆಂಟ್ ಆಫ್ 2000 ಒಳಗಡೆ ಏನಿದೆ 1000 ಅಂತ ಇದೆ.
ಮತ್ತೆ ಹೇಗೇನು ಇನ್ನೊಂದು ಸ್ಟಾರ್, ಓಕೆನಾ, ಇದು ಇನ್ನೊಂದು ಸ್ಟಾರ್ ಹಾಕ್ತೀನಿ ನಾನು. ಸ್ಟಾರ್ 1000 ಅಂದರೆ ಕಂಟೆಂಟ್ ಆಫ್ 1000 ಒಳಗಡೆ ಏನಿದೆ 10 ಅಂತ ಇದೆ, ಹಂಗಾಗಿ ನಮಗೆ 10 ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಈ ಥರ ಯೂಸ್ ಮಾಡ್ತೀವಿ ನಾವು, ಓಕೆನಾ. ಇಲ್ಲೂ ಅಷ್ಟೇ, ಅಂದರೆ ಒಂದು ಅಡ್ರೆಸ್ ಒಳಗಡೆ ಇರೋ ಇನ್ನೊಂದು ಅಡ್ರೆಸ್ಸು ಅದರೊಳಗಡೆ ಇರೋ ವ್ಯಾಲ್ಯೂ ಯು ಕ್ಯಾನ್ ಪ್ರಿಂಟ್. ಸೊ ಇದನ್ನು ನಾವು ಪಾಯಿಂಟರ್ ಟು ಪಾಯಿಂಟರ್ ಅಂತ ಹೇಳೋದು. ಸೊ ದಿಸ್ ವೇರಿಯಬಲ್ ಇಲ್ಲೇನಿದೆ ನಮಗೆ ಸ್ಟಾರ್ ptr2, that is called as a pointer to pointer, a pointer variable which holds the address of another pointer variable of same data type. This is very important. Okay, thank you.